ದೇಹದ ಯಾವುದೇ ಭಾಗದಲ್ಲಿ ನೋವಿದ್ರೂ ಕೂಡ ನಿಮಿಷದಲ್ಲಿ ಕಡಿಮೆ ಆಗುತ್ತೆ. ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು, ಕುತ್ತಿಗೆ ನೋವು, ಈ ರೀತಿಯ ದೇಹದ ಯಾವುದೇ ಭಾಗದಲ್ಲಿ ನೋವು ಉಂಟಾಗಿದ್ರೂ ಕೂಡ ಇವತ್ತಿನ ಮನೆಮದ್ದನ್ನು ಈ ಆಯಿಲನ್ನು ನೀವು ಅಪ್ಲೈ ಮಾಡಿ ಎಷ್ಟು ಬೇಗ ನಿಮ್ಮ ನೋವು ಕಡಿಮೆ ಆಗತ್ತೆ ಅಂತ. ಈ ಪೇನ್ ಕಿಲ್ಲರ್ ಆಯಿಲನ್ನು ತಯಾರಿ ಮಾಡಲಿಕ್ಕೆ ಎರಡೇ ಪದಾರ್ಥ ಸಾಕು. ಅದು ಮನೆಯಲ್ಲೇ ನಿಮಗೆ ಆರಾಮಾಗಿ ಸಿಗುತ್ತೆ. ಈಸಿಯಾಗಿ ನೀವು ಈ ಆಯಿಲನ್ನು ತಯಾರಿ ಮಾಡ್ಕೊಳ್ಬೋದು. ಒಂದು ವೇಳೆ ನಿಮಗೆ ಬಿದ್ದು ಪೆಟ್ಟಾಗಿ ನೋವಾಗಿದ್ದರೆ, ಇಲ್ಲ ತುಂಬ ದಿನಗಳಿಂದ ನಿಮಗೆ ಏನು ಮಾಡಿದ್ರೂ ನೋವು ಕಡಿಮೆ ಆಗೋದಿಲ್ಲ ಅನ್ನೋರು ಕೂಡ ಈ ಆಯಿಲನ್ನು ನೀವು ಅಪ್ಲೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದೆ ನಿಮ್ಮ ನೋವನ್ನು ಇದು ಕಡಿಮೆ ಮಾಡುತ್ತೆ. ಈ ನೋವಿನ ಎಣ್ಣೆನ ತಯಾರಿ ಮಾಡಲಿಕ್ಕೆ ನಿಮಗೆ 2 ನಿಮಿಷ ಸಾಕು. ಆದರೆ ಅದರ ರಿಸಲ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಈ ಆಯಿಲ್ ಹೇಗೆ ತಯಾರಿ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ನಿಮ್ಮ ವಿಡಿಯೋಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆವಾಗ ನನ್ನ ಎಲ್ಲ ಹೊಸ ಹೊಸ ವಿಡಿಯೋಗಳು ನಿಮಗೆ ಫಸ್ಟ್ ತಲುಪತ್ತೆ. ಅದು ಫ್ರೀಯಾಗಿ, ಹಣವನ್ನಂತೂ ಕೊಡೋದೇ ಬೇಡ. ಬನ್ನಿ ಹಾಗಾದರೆ ಈ ಮನೆಮದ್ದು ಮಾಡಲಿಕ್ಕೆ ಬೇಕಾದಂಥ ಮೊದಲ ಪದಾರ್ಥ ಅಂದರೆ ಕರ್ಪೂರ. ಇವಾಗ ನೀವು ನೋಡ್ತಿದ್ರಲ್ಲ, ಇದು ಸ್ಪೆಷಲ್ ಕರ್ಪೂರ. ಇದನ್ನು ನೀವು ಡೈಲಿ ದೇವರಿಗೆ ಕೂಡ ಆರತಿಗೋಸ್ಕರ ಉಪಯೋಗಿಸ್ಬೋದು. ಆದರೆ ಇದು ಪ್ಯೂರ್ ಆದಂಥ ಕರ್ಪೂರ. ಇದಕ್ಕೆ ಪಚ್ಚೆ ಕರ್ಪೂರ ಅಂತ ಹೇಳ್ತಾರೆ. ಇದು ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗತ್ತೆ. ಅಂದರೆ ಈಗ ದೇವರಿಗೆ ಸಂಬಂಧಪಟ್ಟ ಎಲ್ಲ ಪದಾರ್ಥಗಳನ್ನು ಇಟ್ಟಿರ್ತಾರಲ್ಲ, ಕರ್ಪೂರ, ಬತ್ತಿ, ಹಾರ ಅಂಥ ಅಂಗಡಿಯಲ್ಲಿ ನಿಮಗೆ ಈ ಪ್ಯೂರ್ ಆದಂಥ ಕರ್ಪೂರ ಸಿಗತ್ತೆ. ನೋಡಿ, ಈ ಥರ ಸ್ಕ್ವೇರ್ ಶೇಪಲ್ಲಿರುತ್ತೆ. ಈ ಕರ್ಪೂರವನ್ನು ಕರ್ಪೂರದ ಮರದಿಂದ ಪ್ಯೂರಾಗಿ ತಯಾರಿ ಮಾಡಿರ್ತಾರೆ. ನೋಡಿ, ಕೆಲವೊಮ್ಮೆ ದಿನಸಿ ಅಂಗಡಿಗಳಲ್ಲೂ ಸಿಗ್ಬೋದು. ಒಂದು ವೇಳೆ ಸಿಕ್ಕಿಲ್ಲ ಅಂದರೆ ಆನ್ಲೈನಲ್ಲಿ ನಿಮಗೆ 100% ಸಿಕ್ಕೇ ಸಿಗುತ್ತೆ. ಇವಾಗ ನಾವು ನೋವಿನ ಎಣ್ಣೆಯನ್ನು ಇದ್ರ ಮೂಲಕ ಹೇಗೆ ತಯಾರಿ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ. ನೋಡಿ, ನೀವು ಚಿಕ್ಕದಾದಂಥ ಒಂದು ಎಣ್ಣೆ ಕಾಯಿಸುವ ಪಾತ್ರೆ ತೊಗೊಳ್ಳಿ. ಒಗ್ಗರಣೆ ಸೌಟಾದರೂ ಬರುತ್ತೆ, ಇಲ್ಲ ಯಾವುದಾದ್ರು ಬಾಣಲಿನಾದರೂ ಬರುತ್ತೆ. ಇದಕ್ಕೆ ನಾನು ಸಾಸಿವೆ ಎಣ್ಣೆಯನ್ನು ಹಾಕಿದ್ದೀನಿ. ನೋಡಿ, ಈ ಆಯಿಲನ್ನು ತಯಾರಿ ಮಾಡಲಿಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಸಾಸಿವೆ ಎಣ್ಣೆ. ಒಂದು ವೇಳೆ ಸಾಸಿವೆ ಎಣ್ಣೆ ಸಿಕ್ಕಿಲ್ಲ ಅಂದರೆ ನೀವು ಎಳ್ಳೆಣ್ಣೆನ ಯೂಸ್ ಮಾಡ್ಕೊಳ್ಬೋದು. ನಿಮಗೆ ಮಾರ್ಕೆಟಲ್ಲಿ ಯಾವುದೇ ಅಂಗಡಿಯಲ್ಲಿ ಹೋಗಿ ಕೇಳಿದ್ರೂ ಸಾಸಿವೆ ಎಣ್ಣೆ ಸಿಗುತ್ತೆ. ಮತ್ತೆ ನಾನು ಹೇಳ್ತಿದ್ದೀನಿ, ಸಾಸಿವೆ ಎಣ್ಣೆ ಸಿಕ್ಕಿಲ್ಲ ಅಂದರೆ ಆನ್ಲೈನಲ್ಲಿ ನೀವು ತರಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ನೋವನ್ನು ಹೊಡೆಯುವಂಥ, ನೋವನ್ನು ಎಳೆದು ತೆಗೆಯುವಂಥ ಕೆಲಸ ಮಾಡುತ್ತೆ. ಇದಕ್ಕೆ ನಾನಿಲ್ಲಿ ಒಂದು ದೊಡ್ಡ ಸ್ಕ್ವೇರ್ ಕರ್ಪೂರ ತೊಗೊಂಡಿದ್ದೀನಲ್ಲ, ಅದರಲ್ಲಿ ಅರ್ಧ ಭಾಗದಷ್ಟು ಕರ್ಪೂರವನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಒಂದು 5 ಗ್ರಾಮ್ ಕರ್ಪೂರ ಅಂತ ಅನ್ಬೋದು. ಅಷ್ಟು ಕರ್ಪೂರವನ್ನು ನಾನು ಈ ಸಾಸಿವೆ ಎಣ್ಣೆಗೆ ಹಾಕಿ ಸ್ಟವನ್ನು ಸಿಮ್ಮಲ್ಲಿ ಇಟ್ಟಿದ್ದೀನಿ. ನೋಡಿ, ಈ ಕರ್ಪೂರ ಫುಲ್ಲು ಚೆನ್ನಾಗಿ ನಿಧಾನವಾಗಿ ಕರಗತ್ತೆ. ಇಷ್ಟು ಪರಿಮಳ ಬರ್ತಾ ಇರುತ್ತೆ ಅಂದರೆ ಈ ಎಣ್ಣೆ ತಯಾರಿ ಮಾಡಬೇಕಾದ್ರೆ ಮನೇಲಿ ಒಂದು ಒಳ್ಳೆಯ ಪರಿಮಳ ಬರುತ್ತೆ. ನೋಡಿ, ನಿಧಾನವಾಗಿ ಕರಗ್ತಾ ಹೋಗುತ್ತೆ. ಸ್ಟವನ್ನು ಮಾತ್ರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಒಂದು ವೇಳೆ ನಿಮಗೆ ಈ ಸಾಸಿವೆ ಎಣ್ಣೆ ಹೀಟ್ ಆಗಿದೆ ಅನಿಸಿದರೆ ಸ್ಟವನ್ನು ಆಫ್ ಮಾಡ್ಕೊಳ್ಳಿ. ಮತ್ತೆ ಬೇಕಾದರೆ ನೀವು ಆನ್ ಮಾಡ್ಬೋದು. ಎಣ್ಣೆ ಬಿಸಿಯಾಗ್ತಾ ಬಂದ ಹಾಗೆ ಕರ್ಪೂರ ನಿಧಾನವಾಗಿ ಎಣ್ಣೆಯಲ್ಲಿ ಕರಗ್ತಾ ಬರುತ್ತೆ. 2 ಪದಾರ್ಥ ಸಾಕು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ನಮಗಿರುವಂಥ ನೋವನ್ನು ಕಡಿಮೆ ಮಾಡುತ್ತೆ. ಕರ್ಪೂರದ ನೋವು ನಿವಾರಕ ಎಣ್ಣೆಯನ್ನು ನೀವು ಎಲ್ಲಿ ನೋವು ಬರುತ್ತೋ ಆ ಜಾಗಕ್ಕೆ ಅಪ್ಲೈ ಮಾಡೋದರಿಂದ ನೋವು ಬೇಗ ಕಡಿಮೆ ಆಗುತ್ತೆ. ಅದರಲ್ಲಿ ನೀವು ಬೇರೆ ಯಾವುದಾದ್ರೂ ನೋವು ನಿವಾರಕ ಎಣ್ಣೆನ ಅಪ್ಲೈ ಮಾಡಿಕೊಂಡ್ರೆ ಅದೊಂಥರ ಸ್ಮೆಲ್ ಬರ್ತಾ ಇರುತ್ತೆ. ಓ, ಇವರಿಗೇನೋ ನೋವಾಗಿದೆ, ಇದೇ ನೋವು. ಈಗ ನಾವು ವಿಕ್ಸ್ ಅಪ್ಲೈ ಮಾಡಿದಾಗ ಹೆಂಗೆ ನೋವು ಬರುತ್ತೋ ಅದೇ ರೀತಿ ಕೆಲವೊಂದು ಆಯಿಲನ್ನು ಅಪ್ಲೈ ಮಾಡಿದಾಗ ಅದು ಎಷ್ಟು ದಿವಸ ಆದರೂ ಇಡೀ ಮನೆ ತುಂಬ ಅದರ ಸ್ಮೆಲ್ ಜಾಸ್ತಿ ಇರುತ್ತೆ. ಆದರೆ ಈ ಕರ್ಪೂರದ ಎಣ್ಣೆ 2 ಉಪಯೋಗ ನಮಗೆ. ಒಂದು, ನೋವನ್ನು ಕಡಿಮೆ ಮಾಡುತ್ತೆ, ಜೊತೆಗೆ ಒಂದು ಒಳ್ಳೆ ಪರಿಮಳವನ್ನು ಕೊಡ್ತಾ ಇರುತ್ತೆ. ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಫ್ರೆಂಡ್. ನೋಡಿ, ಇದಾಗಲೇ ಕರಗ್ತಾ ಇದೆ, ಫುಲ್ ಕಂಪ್ಲೀಟಾಗಿ ಕರಗಿದೆ ಅಲ್ವಾ. ಇವಾಗ ಸ್ಟವನ್ನು ಆಫ್ ಮಾಡಿಬಿಡಿ. ಇದು ಸ್ವಲ್ಪ ತಣ್ಣಗಾಗೋವರೆಗೂ ನಾವು ಬಿಡಬೇಕು. ತುಂಬ ಜನ ಮಹಿಳೆಯರಿಗೆ ಮಂಡಿ ನೋವು ಬರ್ತಾ ಇರುತ್ತೆ. ಅಂದರೆ ಜಾಸ್ತಿ ಕೆಲಸ ಮಾಡಿದ್ರೆ, ಇಲ್ಲ ಸ್ಟೆಪ್ಸ್ಗಳನ್ನು ಹತ್ತಿದ್ರೂ ಕೂಡ ಮಂಡಿ ನೋವು ಬರುತ್ತೆ. ಅವ್ರಿಗೆ ಕೂಡ ಈ ಎಣ್ಣೆ ತುಂಬ ಚೆನ್ನಾಗಿ ಉಪಯೋಗಕ್ಕೆ ಬರುತ್ತೆ. ನೋವು ಬೇಗ ಕಡಿಮೆ ಆಗುತ್ತೆ. ಇವಾಗ ಎಣ್ಣೆ ತಣ್ಣಗಾಗಿದೆ. ಇದನ್ನು ನಾನು ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿಡ್ತಾ ಇದ್ದೀನಿ. ನೋಡಿ, ಈ ಎಣ್ಣೆಯನ್ನು ನೀವು ಒಂದು ಸಲ ತಯಾರಿ ಮಾಡಿ ಇಟ್ಕೊಂಡ್ರೆ 1 ವರ್ಷ ಇಲ್ಲ 2 ವರ್ಷದವರೆಗೂ ಆರಾಮಾಗಿ ನೀವು ಮನೇಲೇ ಇಟ್ಕೊಂಡು ಬಿಡ್ಬೋದು. ಮನೇಲಿದ್ದರೆ ಯಾರಾದರೂ ಮಕ್ಕಳು ಬಿದ್ದರೆ, ಅವರಿಗೇನಾದ್ರು ಪೆಟ್ಟಾಗಿದ್ದರೆ ಅಪ್ಲೈ ಮಾಡ್ಬೋದು. ಹಿರಿಯವರಿದ್ದರೆ, ಇಲ್ಲ ಯಾರಿಗೆ
ಮಂಡಿ ನೋವು, ಕೈಕಾಲುಗಳು ನೋವು, ಒಂದು ವೇಳೆ ಸೊಂಟ ನೋವು ಬಂದರೆ ಇಲ್ಲ ಕುತ್ತಿಗೆ ನೋವು ಬರ್ತಾ ಇರುತ್ತೆ, ಪ್ರತಿಯೊಂದು ನೋವಿಗೂ ಇದನ್ನು ಅಪ್ಲೈ ಮಾಡಿ ಚೆನ್ನಾಗಿ ಲೈಟಾಗಿ ಮಸಾಜ್ ಮಾಡಿದ್ರೆ ಸಾಕು, ಅಷ್ಟು ಚೆನ್ನಾಗಿ ಈ ಎಣ್ಣೆ ಕೆಲಸ ಮಾಡುತ್ತೆ. ಇವಾಗ ನಮಗೆ ಸೂಪರ್ ಆಗಿರುವಂಥ ಒಂದು ಪೇಯ್ನ್ ಕಿಲ್ಲರ್ ಆಯಿಲ್ ರೆಡಿ ಆಯ್ತಲ್ವ. ಇದನ್ನು ನಾವು ಅಪ್ಲೈ ಮಾಡೋಕ್ಕಿಂತ ಮೊದಲು ಇದನ್ನು ಏನು ಮಾಡಬೇಕು ಅಂದರೆ ಒಂದು 3 ದಿವಸ ಇದನ್ನು ಬಿಸಿಲಿನಲ್ಲಿ ನಾವು ಇಡಬೇಕು. ನೋಡಿ ಈ ರೀತಿ ಸ್ವಲ್ಪ ಅದು ಚೆನ್ನಾಗೇ ಇನ್ನೂ ಪವರ್ ಬರುತ್ತೆ ಆಯಿಲಿಗೆ ಬಿಸಿಲು ತೆಗೆದಾಗ. ನೋಡಿ ಇವಾಗ ನಿಮಗೆ ಎಲ್ಲಿ ನೋವಿದೆ ಆ ಭಾಗಕ್ಕೆ ಸ್ವಲ್ಪ ಎಣ್ಣೆ ತಗೊಂಡು ಚೆನ್ನಾಗೇ ಮಸಾಜ್ ಮಾಡಬೇಕು. ನೋಡಿ ಈ ರೀತಿ ಮಸಾಜ್ ಮಾಡೋದ್ರಿಂದ ಆ ಭಾಗದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಅದಲ್ಲದೆ ನೀವು ಚೆನ್ನಾಗಿ ಅಲ್ಲಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಮಸಾಜ್ ಮಾಡೋದ್ರಿಂದ ಎಲ್ಲೇ ನಿಮಗೆ ನರಗಳಲ್ಲಿ ಒಂದು ವೇಳೆ ಬ್ಲಡ್ ಕ್ಲಾಟ್ ಆಗಿದ್ದರೂ ರಕ್ತ ಸಂಚಾರ ಸರಾಗವಾಗಿ ನೋವೆಲ್ಲ ಕಡಿಮೆ ಆಗುತ್ತೆ. ಈಗ ಸೊಂಟ ನೋವು ಬಂದರೆ ಈ ಆಯಿಲನ್ನು ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿ, ಆವಾಗ ನೋವೆಲ್ಲ ಕಡಿಮೆ ಆಗುತ್ತೆ. ಕೆಲವರಿಗೆ ಅಲ್ಲಿ ಚಿಕ್ಕ ಚಿಕ್ಕ ಗಡ್ಡೆಗಳಾಗಿರುತ್ತೆ, ಆ ಗಡ್ಡೆ ಎಲ್ಲ ಕರಗುತ್ತೆ, ಒಂಥರ ನೋವಿಗೆ ಅಷ್ಟು ಒಂಥರ ಅದಕ್ಕೇನಂತಾರೆ ನೋವಿನ ಗಡ್ಡೆ ಅಂತ ಕರೀತಾರೆ ಆ ಥರ. ಇದಕ್ಕೆ ಕನ್ನಡದ ಇನ್ನೊಂದು ಆಡು ಭಾಷೆ ಅಂದರೆ ಗಳಲೆ ಅಂತಾರೆ. ನೋವು ಜಾಸ್ತಿ ಆದ ತಕ್ಷಣ ಅಲ್ಲಿ ಒಂಥರ ಗಟ್ಟಿ ಆಗಿರುತ್ತೆ, ಒಂಥರ ನೀವು ಪ್ರೆಸ್ ಮಾಡಿದಾಗ ಅದು ಒಂಥರ ನಮ್ಮ ಕೈಗೆ ಸಿಗ್ತಾ ಇರುತ್ತೆ. ಅದನ್ನು ನೀವು ಚೆನ್ನಾಗಿ ಆಯಿಲನ್ನು ಹಚ್ಚಿ ಮಸಾಜ್ ಮಾಡಬೇಕು. ಈ ಥರ ನಿಮ್ಗೆ ನೋವಾಗಿದೆ ಅಂದರೆ ಡೈಲಿ ಒಂದು 3-4 ಸಲ ಈ ಆಯಿಲನ್ನು ಹಚ್ಚಿ ಮಸಾಜ್ ಮಾಡ್ತಾ ಬನ್ನಿ, ಎಷ್ಟು ಬೇಗ ನಿಮಗೆ ನೋವು ಕಡಿಮೆ ಆಗುತ್ತೆ ಅಂತ ಹೇಳಿ. ಒಂದು ವೇಳೆ ನಿಮಗೆ ಜಾಸ್ತಿ ನೋವು ಇದ್ದಾಗ ಕೆಲವರು ನೋವಿದ್ದ ಪ್ರದೇಶದಲ್ಲಿ ಮುಟ್ಟಕ್ಕೆ ಕೊಡೋದಿಲ್ಲ, ತುಂಬ ನೋವಾಗುತ್ತೆ ಬೇಡ ಅಂತಾರೆ, ಅವಾಗ ಲೈಟಾಗಿ ಮಸಾಜ್ ಮಾಡಿ, ತುಂಬ ಪ್ರೆಸ್ ಮಾಡಿ ಮಸಾಜ್ ಮಾಡಬೇಡಿ. ಬರ್ತಾ ಬರ್ತಾ ನೋವು ಬೇಗ ಕಡಿಮೆ ಆಗ್ತಾ ಹೋಗುತ್ತೆ. ಒಂದೊಂದು ಸಲ ಕಾಲು ಉಳುಕಿರುತ್ತೆ, ಇಲ್ಲ ಕುತ್ತಿಗೆ ನರ ಹಿಡಿದಿರುತ್ತೆ, ಅದಕ್ಕೂ ಕೂಡ ಈ ಆಯಿಲನ್ನು ಅಪ್ಲೈ ಮಾಡಿ ಮಸಾಜ್ ಮಾಡಿದರೆ ಬೇಗ ಕಡಿಮೆ ಆಗುತ್ತೆ. ನೀವು ಒಂದು ಸಲ ಈ ಆಯಿಲನ್ನು ತಯಾರಿ ಮಾಡಿ ಇಟ್ಕೊಂಡ್ರೆ ಅಂದರೆ ಸ್ವಲ್ಪ ಜಾಸ್ತಿನೇ ತಯಾರಿ ಮಾಡಿ ಇಟ್ಕೊಳ್ಳಿ, ಪ್ರತಿಯೊಂದಕ್ಕೂ ನಿಮಗೆ ಇದು ನೋವಿಗೂ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಈ ಆಯಿಲನ್ನು ಅಪ್ಲೈ ಮಾಡಿದ್ರೆ ನೋವು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಮತ್ತೆ ಈ ರೀತಿ ನೋವು ಬರಬಾರ್ದು, ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗಲಿಕ್ಕೆ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಕೆಲವೊಂದು ಟಿಪ್ಸನ್ನು ಹೇಳ್ತೀನಿ ನೋಡಿ. ಒಂದು 7 ದಿವಸ ನೀವು ಬೆಳಗ್ಗೆ ಎದ್ದ ತಕ್ಷಣ ಈ ಮೆಂತ್ಯ ನೀರನ್ನು ಕುಡಿಬೇಕು. ಅಂದರೆ ನೀವು 1 ಸ್ಪೂನ್ ಮೆಂತ್ಯೆಯನ್ನು ರಾತ್ರಿ ನೀರಿನಲ್ಲಿ ನೆನೆಸಿಡಿ, ಬೆಳಗ್ಗೆ ಎದ್ದ ತಕ್ಷಣ ಈ ಮೆಂತ್ಯ ನೀರನ್ನು ಕುಡಿದು ಮತ್ತು ಮೆಂತ್ಯನೂ ಕೂಡ ಚೆನ್ನಾಗಿ ಅಗೆದು ತಿನ್ನಿ. ನಿಮಗಿರೋ ನೋವೆಲ್ಲ 7 ದಿವಸದಲ್ಲಿ ಕಡಿಮೆ ಆಗುತ್ತೆ, ಮತ್ತೆ ಬರೋದೇ ಇಲ್ಲ, ಅಷ್ಟು ಚೆನ್ನಾಗಿ ಮೆಂತ್ಯ ನೀರು ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಈ ರೀತಿ ನಿಮಗೆ ಮಂಡಿ ನೋವು, ಕುತ್ತಿಗೆ ನೋವು, ಸೊಂಟ ನೋವು, ಯಾವುದೇ ನೋವಿದ್ದಾಗ ಕರಿದ ಪದಾರ್ಥಗಳನ್ನು ಮತ್ತು ವಾತ ಅಥವಾ ಗ್ಯಾಸ್ ಹೆಚ್ಚು ಮಾಡುವಂಥ ಪದಾರ್ಥಗಳನ್ನು ಆದಷ್ಟು ತಿನ್ನುವುದನ್ನು ಕಡಿಮೆ ಮಾಡಿ, ಆವಾಗ ನೋವು ಬೇಗ ಕಡಿಮೆ ಆಗುತ್ತೆ ನಿಮಗೆ. ಇನ್ನು ಯಾವುದೇ ದೇಹದ ಭಾಗದಲ್ಲಿ ಕೀಲುಗಳಲ್ಲಿ ಗ್ರೀಸ್ ಕಡಿಮೆ ಆದರೂ ಕೂಡ ಮಂಡಿ ನೋವು ಬರುತ್ತೆ. ಮತ್ತು ಮೂಳೆಗಳು ಪೊಳ್ಳಾದರೆ, ಟೊಳ್ಳು ಅಂತೀವಲ್ಲ, ಆ ರೀತಿ ಆದರೂ ಕೂಡ ಪ್ರತಿಯೊಂದು ದೇಹದ ಮೂಳೆಗಳಲ್ಲಿ ನೋವು ಬರ್ತಾ ಇರುತ್ತೆ. ಅದಕ್ಕೆ ನಾವು ಆದಷ್ಟು ಒಮೆಗಾ 3 ಫ್ಯಾಟಿ ಆಸಿಡ್ ಇರುವಂಥ ಪದಾರ್ಥಗಳನ್ನು ತಿನ್ನಬೇಕು, ಡ್ರೈ ಫ್ರೂಟ್ಸ್ಗಳನ್ನು ತಿನ್ನಬೇಕು. ಇದರಿಂದ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ. ಅದಲ್ಲದೆ ಮೂಳೆಗಳನ್ನು ಗಟ್ಟಿ ಮಾಡುವಂತಹ ಮತ್ತು ನೋವನ್ನು ಕಡಿಮೆ ಮಾಡಲಿಕ್ಕೆ ನಾವು ಕ್ಯಾಲ್ಶಿಯಂ ಕೊರತೆ ಆದರೂ ಈ ರೀತಿ ನೋವು ಬರ್ತಾ ಇರುತ್ತೆ. ಅದಕ್ಕೆ ಹಾಲಿನ ಎಲ್ಲ ಪದಾರ್ಥಗಳ ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ಇದರಿಂದ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ. ನಮಗೆ ವಯಸ್ಸಾದರೂ ಕೂಡ ಮಂಡಿ ನೋವು, ಸೊಂಟ ನೋವು ಅದು ಬರೋದೇ ಇಲ್ಲ, ಅಷ್ಟು ಚೆನ್ನಾಗಿ ಇವೆಲ್ಲ ಅಂಶಗಳು ನಮಗೆ ಕೆಲಸ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ಬಾಡಿ ವೆಯ್ಟ್ ಸ್ವಲ್ಪ ಕಡಿಮೆ ಆದರೂ ನಮ್ಮ ಮಂಡಿಯ ಮೇಲೆ ಅಷ್ಟು ಪ್ರೆಷರ್ ಬೀಳೋದಿಲ್ಲ, ಮೂಳೆಗಳು ಸ್ಟ್ರಾಂಗ್ ಆಗಿರುತ್ತೆ, ನೋವು ಬರೋದೇ ಇಲ್ಲ. ಕೆಲವೊಮ್ಮೆ ಹೀಲ್ಸ್ ಪೇನ್ ಬರ್ತಾ ಇರುತ್ತೆ, ಇವೆಲ್ಲವೂ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ನಾನು ಎಂಡಲ್ಲಿ ಒಂದು ಒಳ್ಳೆ ಟಿಪ್ಸನ್ನು ಹೇಳಿದ್ದೀನಲ್ಲ, ಇದನ್ನೆಲ್ಲ ಫಾಲೋ ಮಾಡಿ ನಿಮಗೆ ಲೈಫಲ್ಲಿ ದೇಹದ ಯಾವುದೇ ಭಾಗದಲ್ಲಿ ನೋವುಗಳು ಬರೋದೇ ಇಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಫಸ್ಟಲ್ಲಿ ನಾನು ಆಯಿಲನ್ನು ಹೇಳಿದ್ದೀನಿ, ಇದನ್ನು ಅಪ್ಲೈ ಮಾಡಿ, ಜೊತೆಗೆ ಈ ಎಲ್ಲ ಎಂಡಲ್ಲಿ ಹೇಳಿದಂಥ ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ನಿಮ್ಮ ದೇಹದ ಯಾವುದೇ ಭಾಗದಲ್ಲಿ ನೋವಿದ್ರೂ ಕೂಡ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ, ಮತ್ತೆ ಬರೋದೇ ಇಲ್ಲ. ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವೀಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.